ನಮಸ್ಕಾರ. ಇವತ್ತಿನ 1 ಮಿನಿಟ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಿಗೆ ಸ್ವಾಗತ. ಗೋಲ್ಡ್ ಅಥವಾ ಚಿನ್ನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸುಮಾರು ಬೇರೆ ಬೇರೆ ರೀತಿ ಇದೆ. ಮೊದಲನೇದು ಫಿಸಿಕಲ್ ಗೋಲ್ಡ್. ಇದು ಎಲ್ಲರಿಗೂ ಗೊತ್ತಿರೋದು. ಗೋಲ್ಡ್ ಕಾಯಿನ್ಸ್ ಪರ್ಚೇಸ್ ಮಾಡೋದು, ಬಾರ್ಸ್ ಅನ್ನು ಪರ್ಚೇಸ್ ಮಾಡೋದು, ಜ್ಯುವೆಲ್ರಿನ ಪರ್ಚೇಸ್ ಮಾಡೋದು. ಎರಡನೇದು ಗೋಲ್ಡ್ ETF ಅಂತ ಬರುತ್ತೆ. ಇದು ಮ್ಯೂಚುವಲ್ ಫಂಡ್ಸು ಯಾವುದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತದೆ, ಹಾಗೂ ಇದು ಡಿಮ್ಯಾಟ್ ಫಾರ್ಮಲ್ಲಿ ಸಿಗುತ್ತೆ. ನಿಮಗೆ ಫಿಸಿಕಲ್ ಗೋಲ್ಡ್ ಸಿಗೋದಿಲ್ಲ, ಹಾಗೂ ಇದರಲ್ಲಿ ನೋ ಮೇಕಿಂಗ್ ಚಾರ್ಜಸ್ ಹಾಗೂ ಲಾಕ್ ಇನ್ ಪೀರಿಯಡ್ ಇರೋದಿಲ್ಲ. ಸೊ ನಿಮಗೆ ಗೋಲ್ಡ್ ಅಪ್ರಿಸಿಯೇಷನ್ ಆಗಬೇಕಂದ್ರೆ ಈ ಒಂದು ರೀತಿಯಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಮೂರನೇದು ಸಾವರನ್ ಗೋಲ್ಡ್ ಬಾಂಡ್ಸ್ ಅಂತ. ಇದು ಒಂದು ಗೌರ್ಮೆಂಟ್ ಸ್ಕೀಮು. ನಿಮಗೆ 2.5% ಇಂಟ್ರೆಸ್ಟ್ ಸಿಗ್ತದೆ ಇನ್ವೆಸ್ಟ್ಮೆಂಟ್ ಮೇಲೆ, ಹಾಗೂ ನೀವು ಏನು ಪೀರಿಯಡ್ಗೆ ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರ್ತೀರಿ ಆವಾಗ ಏನು ಗೋಲ್ಡ್ ಅಪ್ರಿಸಿಯೇಷನ್ ಆಗ್ತದೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಯೂಶಲಿ ಹೋಲ್ಡಿಂಗ್ ಪೀರಿಯಡ್ 8 ಇಯರ್ಸು. ಅದರ ಮಧ್ಯದಲ್ಲಿ ನೀವು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವ ಥರ ಸ್ಟಾಕ್ಸ್ ಅನ್ನು ಟ್ರೇಡ್ ಮಾಡ್ತೀರಿ ಅದೇ ಥರ ಗೋಲ್ಡ್ ಬಾಂಡ್ಸನ್ನು ಟ್ರೇಡ್ ಮಾಡ್ಬೋದು. ಸೊ ಮಧ್ಯದಲ್ಲೂ ಸೇಲ್ ಮಾಡ್ಬೋದು. ಆ್ಯಂಡ್ ನಿಮಗೆ ಇದರಲ್ಲಿ ಮಿನಿಮಮ್ 1 ಗ್ರಾಮ್ ಪರ್ಚೇಸ್ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಈ ಗೋಲ್ಡ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.